ಅವರು ನೋಡ ಪರಿಸಿತಾರೆ ಹಂಗಾಳಿರು. ಓದಲಿಲ್ಲ ಮದುವೆ ಮಾಡ್ಕೊಂಬಲ್ಲ ಅಂದ್ರೆ ನೀನೇನು ಮಾಡ್ತೀಯ? ನಮ್ಮ ಅಮ್ಮನಿಗೆ ಇದೊಂದು ಸಮಸ್ಯೆ ಆಗ್ಬಿಡ್ತಪ್ಪ. ಬಿಡತ್ತ ನಮ್ಮ ಅಮ್ಮಣ್ಣೆ ಏನು ತಲೆ ಕಿಡಿಸ್ಯಮಲ್ಲಪ್ಪ, ಸುಮ್ಕಿರಪ್ಪ. ತಲೆ ಕಿಡಿಸ್ಯಮಕ್ಕೆ ಹೋಗ್ಬೇಡ್ರಿ, ಆಗೋದಾಗುತ್ತೆ ಅಂತ ಹೇಳೈತಿ. ನಾನೆಲ್ಲ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋದ್ರೆ ಎಲ್ಲ ಯಾರಾದರೂ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳೈತಿ. ಅವ್ರಂಗೇನು ಪೋಲಿಗಳಲ್ಲ. ಚೆನ್ನಾಗಿ ಓದೋದು ಸುಮ್ಮನೆ ನಮ್ಮ ಅಮ್ಮಣ್ಣ. ಏನಂದ್ರಪ್ಪ ಅವ್ರು ಸಿತ್ತಾರ ಮನೆಗೆ ಹೋಗ್ಬತ್ತೀವಿ ಅಂದ್ರಲ್ಲ. ಅವರು ಯಮ್ಮ ಆ ಹುಡುಗ ಆಗಲ್ಲ ಅಂದ. ನಾನು ಚೆನ್ನಾಗಿರೋರ್ನ ಆಗ್ಬೇಕು, ಓದಲಿಲ್ಲ ಅಂತಂದ. ಅದಕ್ಕೆ ನಾವು ಸುಮ್ಮನೆ ಆದ್ವತ್ತ. ಇವಳೆ ಅದೇ ಒಂದು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡವಳೆ. ಬಿಡಮ್ಮ ತನ್ನಂದ್ರು ತಮ್ಮ ಚೆನ್ನಾಗಿ ಓದುತ್ತೆ. ಚೆನ್ನಾಗಿ ಓದಿತ್ತ ಒಳ್ಳೆ ಕೆಲ್ಸಕ್ಕೆ ಹೋಗೋದು ಸುಮ್ಕಿರು. ನೀನು ಯಾರನ್ನ ಆತ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ, ಅದನ್ನೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಯಾಕಪ್ಪ ಇವಂತು ಬಾರಪ್ಪ. ಯಪ್ಪ ಬಾ, ಯಾಕೆ ಬಂದಿದ್ದೆ? ನಿಮ್ಮ ಅಮ್ಮ ಯಾಕೆ ಕರೆದು ಬರೋಕೆ ಅಮ್ಮ ನಿನ್ನ ಬಾಗಣ ಕೊಡೋಕ್ಕೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಮಂಗಳವಾರ ಅಂದೆ, ಹೇಳು ಬಾ ನಾಳೆಗೆ ಬರುತ್ತೆ, ಬುಧವಾರ ಇಸ್ಕೊಂಡು ಹೋಗುತ್ತೆ, ನಾಳೆಗೆ ಬಾಗಣನ ಕೊಡೋಣ ಅಂತ ಹೇಳ್ತು. ಅದಕ್ಕೆ ನಾಳೆಗೆ ಬಾರಮ್ಮ, ಬಾಗಣ ಇಸ್ಕೊಂಬರುವಂತೆ. ನನಗೆಪ್ಪ ನೀವು ಚೆನ್ನಾಗಿರ್ರಿ, ಯಾವ ಬಾಗಣ ಬೇಡ, ಯಾತು ಬೇಡ. ಅವನೇನು ಯಪ್ಪ ಅವನೇನಪ್ಪ ಅಂತನಾಗಿ ಅವನಿಗೆ ಮುಂದೋದ್ರೆ ಮಾತಾಡ್ಸಲ್ಲಪ್ಪ ಅವನು ಅಂತಂತಮ್ಮ. ಯಾರಿಗೆ ಬೇಕಪ್ಪ? ಮಂಗ್ಳಿ ಮಗಳನ್ನ ಮದುವೆ ಆಗ್ಯವನಲ್ಲ ಅವನು. ಯಾರು ಏನು ಕೊಡಲ್ವೇ ನಮ್ಮಂಗೆ? ಹೋಗಿ ಆ ಪಿಳ್ಳೆನ ಏನು ಮಾಡೋಣ ನಾವು? ಅವರು ದುಡ್ಡು ಮಡಿಮೆ ಎಲ್ಲ ಐತಿ, ಮಸ್ತಾಗ ಆಸ್ತಿ ಮಾಡ್ಯವ್ರಿ ಅಂತ ಅಯ್ಯಮ್ಮ ಮಂಗಳಮ್ಮ ಮದುವೆ ಮಾಡಿಸೈತಿ. ಏನು ಮಾಡೋಣ? ಅಯ್ಯಮ್ಮ ಒಂದು ಸುಸ ಹೇಳಿದ್ ಮತ್ತೆ ಹೇಳಲ್ಲ. ನಿಮ್ಮಮ್ಮ ಏನು ನೋಡತಕ್ಕ ನೋಡ್ತಾಳೆ ಕಣಮ್ಮ. ಸರಿಯಾಗಿ ಬೈದ್ಬಿಡ್ತಾಳೆ. ಅವನು ಒಂದಿಟ್ಟು ಅಯ್ಯಮ್ಮನ ಮಾತು ಕೇಳ್ತಾನೆ. ಅದಕ್ಕೇನಿ ಬಿಡಮ್ಮ, ಮಾತ ಚೆನ್ನಾಗಿರ್ಲಿ, ಹಾಗೆ ಅವ್ರತ್ತೆ ಹಂಗೆ ಚೆನ್ನಾಗಿರ್ಲಿ ಹೇಳು. ನಾನು ನಮ್ಮ ವೃತ್ತಮ್ಮನ್ನ ಕೊಡೋಣ ಅಂತ ಯೋಟ್ ಆಸೆ ಆಗಿದ್ದೆ. ಮನೆಯಲ್ಲಿ ನನ್ನ ಮಗ ಹೋಗವನೇ ಅನ್ನ ಕಟ್ಕೊಂಡ. ನಾನು ಯೋಟ್ ಆಸೆ ಆಗಿದ್ದೆ ನನ್ನ ತಮ್ಮ ಕೊಡಬೇಕು ನನ್ನ ಮಗಳನ್ನ ಅಂತ ಹೇಳಿ. ಹೋಗವಳನ್ನ ಕಟ್ಕೊಂಬ ಅಂತದ್ದೇನು ಬಂದಿತ್ತು ಅವನಿಗೆ. ನನಗೆ ಅದಕ್ಕೆ ಮತ್ತೆ ಬೇಜಾರಾಗಲ್ಲ. ಇನ್ನೇನಕ್ಕೆ ನನ್ನ ತವ್ರ ಮನೆ ಇಟ್ಟು ಬಂದು ತಬೋರಾನ ಅಮ್ಮಂಗಾಗುತ್ತೆ. ನಮ್ಮ ಅಪ್ಪ ನಮ್ಮಮ್ಮ ಇರತ್ತಕ್ಕ ಹೋಗ್ಬೇಕು ಬರಬೇಕು ಅಷ್ಟೇ ಅಮ್ಮಂಗಾಗುತ್ತೆ. ನನಗೇನೆ ಆ ಬಾಗಣ ಬೇಡ, ಯಾತೋ ಬೇಡಪ್ಪ. ನಮ್ಗಾಗೈತೆ. ನನ್ನ ಮಗಳನ್ನ ನಾವು ಮದುವೆ ಮಾಡಿದ್ರೆ ಸಾಕು, ನನ್ನ ಮಕ್ಳನ್ನ ನಾವು ನೋಡ್ಕೊಂಡ್ರೆ ಸಾಕು ಅಮ್ಮಂಗಾಗೈತೆ. ಸುಮ್ಕಿರ, ಅದು ಯಾಕೆ ನೀನು ಬೇಜಾರಾಗ್ತಿ? ನೀನು ವೃತ್ತಮ್ಮ ಚೆನ್ನಾಗಿ ಓದುತ್ತೆ, ಓದಿ ಅದನ್ನ ಒಂದು ಕೆಲ್ಸಕ್ಕೆ ಹೋದ್ರೆ ಮದುವೆ ಮಾಡ್ಕೊಂತಾರೆ. ಸುಮ್ಕಿರು, ಯಾರನ ಆತು. ಅವರು ಒಂದೇ ಅಷ್ಟೇ ಓದಕ್ಕೆ ಹೋಗಾರಲ್ಲ, ಅವ ಜೊತೆಯಾಗ್ಯವ್ರು ಇಬ್ಬರಣ್ಣನು. ಜೊತೆಯಾಗಿ ಮದುವೆ ಆಗ್ಯವ್ರಿ. ಬೇಡತ್ತ ಆಗ್ಲೇಳು. ಅದಕ್ಕೆ ಹೋಗಿದ್ರಲ್ಲ, ಏನು ಹೇಳಿರೋರು ಸೀತಾರು? ಏನು ಹೇಳ್ತಾರಪ್ಪ, ಅವರನ್ನು ಕೂರ್ಲಿದ್ದಿದ್ರೆ ಮಾಡ್ಕೊಂತಿದ್ವಿ ಅಂತ. ಅವನು ಒಪ್ಪಲ್ಲ. ಸೀತಮ್ಮೇನು ಮಾಡ್ಕೊಂತೀನಿ ಅಂತೈತೆ ಅವನು. ಅಪ್ಪ ನನ್ನ ಫ್ರೆಂಡ್ ಎಲ್ಲ ಆಡ್ಕೊಂತಾರೆ, ನಾವು ಓದಿದ್ದೀವಿ. ಅವರು ಓದ್ಯವ್ರು ಕಣಪ್ಪ ಹುಡುಗರು. ಆ ಹುಡುಗ ಓದೈತಿ, ಅದನ್ನು ಹಂಗೆ ಅಂತ ಏನು ಮಾಡೋಕ್ಕಾಗಲ್ಲ. ಅವರು ಮದುವೆ ಮಾಡ್ಕೊಂಬಲ್ಲ, ಒಪ್ಪಲ್ಲ ಹುಡುಗ. ನಮ್ಮ ಹುಡುಗ ಒಪ್ಪಲ್ಲ ಅಂದಮೇಲೆ ಏನು ಮಾತಾಡೋಕ್ಕಾಗಲ್ಲ ಕಣಪ್ಪ. ನಾವು ಒತ್ತಾಯ ಮಾಡೋಕ್ಕಾಗಲ್ಲ. ಬಿಡತ್ತ. ನೀವು ಅದೇ ಏನು ಅಂತ ತಲೆ ಕೆಡಿಸ್ಕೊಂಡು ಅವ್ರು ನಿನ್ನೆ ಯಾಕೆ ಕೇಳಕ್ಕೆ ಹೋದ್ರಿ? ನನ್ನ ಶಾಂತಮ್ಮಂಗಂತೂ ಪಾಪ ಹುಡುಗ ಅವ್ರು ಹೇಳ್ದಂಗೆ ಕೇಳಲ್ಲ ಕಣಪ್ಪ. ಸುಮ್ಮನೆ ಯಾಕೆ ಅಲ್ಗೆ ಹೋತು ಚೈತ್ರಮ್ಮ ಏನು ಋತಮ್ಮೇನು ಓದುತ್ತೆ, ಚೆನ್ನಾಗಿ ಯಾವ್ದೋ ಒಂದು ಕೆಲ್ಸಕ್ಕೆ ಹೋದ್ರೆ ಯಾರನ್ನ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂತ ಶಾಂತಮ್ಮ. ಅವರು ಕೇಳಲ್ಲ. ಆ ಹುಡುಗ ನನ್ನ ಮದುವೆ ಆಗಲ್ಲ ನಂಬುತ್ತೆ. ಅವತ್ತು ಅಲ್ಲೇನೆ ಶಾಂತಮ್ಮನ ಹಂಗಂತಂತಿ, ಮದುವೆ ಆಗಪ್ಪ ಹೆಂಗನ ಇಲ್ಲೇ ಇದ್ದು ನೀನು ಎತ್ತ ಹೆಂಗ ನಮ್ಮನ್ನು ನೋಡ್ಕೋಬೋದು. ಇಲ್ಲ 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 ಅಂತಂತ ಹುಡುಗ. ಅಲ್ಲ ಶಾಂತಮ್ಮ ಹೆಂಗ್ ಸಾಕಿತ್ತು ಮೊಮ್ಮಗ ಅಂತ ಹೇಳಿ ಒಂದ್ ದಿವ್ಸ ಕನ ಬಂದು ನೋಡಲ್ಲ. ಜನಕ್ಕೆ ಸಾಕಿರ್ತಾರೋ ಅಲ್ಲೇನ ಅವ್ರ ಊರಾಗೇನೆ. ಅಲ್ಲೇ ನಮ್ಮೂರಾಗ ಇರ್ಬೇಕು ಅಂತಾರೆ. ಅಲ್ಲಿ ದೊಡ್ಡರ ಆಗ್ತಾ ಸಣ್ಣ ಹುಡುಗ್ರಾಗ ಅಷ್ಟೇ ದೊಡ್ಡರ ಆಗ್ತಾ ಜೈ ನಮ್ಮೂರಾಗ ಇರ್ಬೇಕಣ್ಣ ದಿನ ಅಂತಾರೆ. ಹುಡುಗ ಓದೈತಲ್ಲ ಸೇನಕ್ಕೆ ನನ್ನ ಫ್ರೆಂಡ್ಗಳೆಲ್ಲನ ತಿರ್ಗಿ ಕೇಳ್ತಾರೆ ಅಂತ ಕಣ್ಮಮ್ಮ. ಕೇಳ್ತಾರೆ ಯಾಕೆ ಬೇಕು ತಿರ್ಗಾನ ಆಡ್ಕೊಂತಾರೆ ಹೋಗ್ತಾರೆ ಅಂತ ಓದಿರ್ತಾರಲ್ಲ. ಅದಕ್ಕೆ ಆಗಲ್ಲ, ಏನು ಮಾಡ್ಕೆ ಬಿಡತ್ತ. ಬಾರಮ್ಮ ಬಾಗಣ ಇಸ್ಕೊಂಡು ಬರುವಂತ ಹಂಗ. ಅಪ್ಪ ನನಗೆ ಬಾಗಣ ಬೇಡ, ಯಾತು ಬೇಡ. ನೀನು ಅಮ್ಮ ಸೇನಕ್ಕಿರ್ರಿ, ನಾನು ಬೋರಲ್ಲ. ಅವನೇ ಹಾಳೇನೆ ನನ್ನ ಮುಂದೋದ್ರು ಮಾತಾಡ್ಸಲ್ಲ. ಅವಳೆ ಅದಕ್ಕೆ ಮಾತಾಡ್ಸಲ್ಲ ಕಣಪ್ಪ. ಎಂಟಿ ಮಾತು ಕಟ್ಕೊಂಡು ನಾನು ಮುಂದೋದ್ರು ಮಾತಾಡ್ಸಲ್ಲ. ನಿಮ್ಮ ಅಕ್ಕಯ್ಯ ಭಾಗಕ್ಕೆ ಬರ್ತಾಳೆ, ಭಾಗದ ಕಂಬ್ತಾಳೆ, ನಿಮ್ಮ ಅಕ್ಕಯಿಂದ ಎಲ್ಲನ ಅಂತ ಹೇಳಿ ಎಲ್ಲನ ನಮ್ಮಪ್ಪ ನಮ್ಮಮ್ಮಯ್ಯ ದುಡ್ದು ನಿನಗೆಲ್ಲ ತಂದು ನಿನಗೆ ಕೊಡ್ತಾರೆ ಅಂತ ಹೇಳ್ತಾನೆ ಬಂದು. ಅವತ್ತೊಂದಿನ ಎಷ್ಟು ಬೇಜಾರಾಗಕ್ಕಿಲ್ಲಪ್ಪ ನನಗೆ. ನನಗೇನೇ ಆತನ ಕೊಟ್ಟೇ ಇದ್ರಿ ನೀವು? ಯಾತ್ಕನಾಗ್ಲೇಳು ಹಂಗೆ ಬಂದು ಅಪ್ಪ ನಮ್ಮಮ್ಮ ಎಲ್ಲ ನಿಮಗೆ ದೊಡ್ಡ ಕೊಡ್ತಾರೆ, ನನಗೇನು ಮಾಡಲ್ಲ, ಅವರೆಲ್ಲ ನನಗೇನು ಕೊಟ್ಟಿಲ್ಲ ಅಂತಾರೆ. ಇಲ್ಲೋಡು ನೀವಿರೋವರೆಗೂ ಅಂತೂ ಹೊಲ ಮನೆ ಕೊಡಕ್ಕೆ ಹೋಗ್ಬೇಡ್ರಿ ಅವನಿಗೆ. ನಿನ್ನ ಹೆಸ್ರಿಗೆ ಐತಲ್ಲಮ್ಮ ಮನೆ, ನೀನು ಯಾಕೆ ಬಿಡ್ತೀಯ? ಬಿಡಬೇಡ. ಹೋಗಿ ಹಸಿ ಕೊಳಿಸಿ ಹೇಳ್ತೀನಿ ನನ್ನ ಮಗುನ. ಮಾತಾಡಿಸ್ಲಿಲ್ಲ, ಕರೆದು ಕಳಿಸ್ಲಿಲ್ಲ ಅಂದರೆ ಹಸಿ ಕೊಳಿಸಿ ಹೇಳ್ತೀನಿ. ನಿಮ್ಮ ಅಮ್ಮ ಹೇಳ್ತಿದ್ಲ ಅದೀನಿ, ಇದು ನಮ್ಮ ಚೈತ್ರಮ್ಮನ ಹೆಸ್ರಿಗೆ ಇರೋದು ಮನೆ ಅಂತ. ನಾವು ಬಿಡತ್ತ ಇರಲಿ ಹೇಳ. ನಾವು ಅದಕ್ಕೆ ಕಟ್ಕೊಂಬಕ್ಕೆ ಹೋಗ್ಲಿಲ್ಲ. ಬಿಡು ಅಲ್ಲೇ ಐತೆ ನನ್ನ ಚೈತ್ರನ ಹೆಸ್ರಿಗೆ ಐತಿ ಅಂತ ನಾವು ಅದಕ್ಕೆ ಕಟ್ಟಲಿಲ್ಲ ಕಣ್ಮಾಮಿಲ್ಲ ಅಂದರೆ ಎರಡಕ್ಕೆ ಯಾವಾಗಲೇ ಕಟ್ಕೊಂತಿದ್ವಿ.
ಒಟ್ಟು ನಮ್ಮ ಹುಡುಗರ್ಗೆ ಆಸ್ಪತ್ರೆಗೆ ಇಕ್ಕಿದ್ದೆ ಆತ ಅವಕ್ಕೆ ವರ್ಷಪ್ಪ ಏನಪ್ಪ ಬದುಕು ಏನಿಲ್ಲ ಕಣ್ಮಮ್ಮ ಹಿಂಗೇನೆ ನಮ್ಮ ಶಾಂತಮ್ಮರ ಹೊಲ್ದಾಗೆಲ್ಲ ನೋಡ್ಕೊಂಬರಿಲ್ಲ ಅಲ್ಲೆಲ್ಲ ನೋಡ್ಕೊಂತೀನಿ ಅವ್ರನ್ನ ಯಮ್ಮನ ನೋಡ್ಕೊಂಡು ಇಲ್ಗೋ ಅಲ್ಗೋ ಎಲ್ಲರ ಬಂತಕ್ಕೆ ಹಿಂಗೆ ಓಡಾಡ್ಕೊಂಡು ಇದ್ದೀನಿ ನನ್ನ ಪಾಡಿಗೆ ಹೇಳಬಾರ್ದು ಬಿಡು ನಂದೊಂಥರ ಜೀವನ ಹೇಳ್ಬಾರ್ದು ಏನು ಮಾಡ್ತೀಯ ನಾನು ಹಿಂಗೆ ಇರ್ಬೇಕು ಅಂತ ಐದಿನ ಅಷ್ಟೇನೆ ಏನು ಮಾಡೋಕ್ಕಾಗುತ್ತೆ ನನಗೆ ಎಲ್ಲ ಇವಾಗ ನೋಡ್ಕೊಂಡು ಎಲ್ಲರದ್ದು ಕಷ್ಟ ಸುಖ ನೋಡ್ಕೊಂಡು ಐದಿನತ್ತ ಬಿಡಿ ಹಂಗೆ ಒಳ್ಳೆನಾಗಿ ಎಲ್ಲರನ್ನೂ ನೋಡ್ಕೊಂಡು ಕಷ್ಟ ಸುಖ ನೋಡ್ಕೊಂಡು ಸೇನಕ್ಕಿರು ಅಷ್ಟೇನೆ ಸೇನಕ್ಕಿದ್ರೆ ಯಾವುದು ಬರಲ್ಲ ಯಾರು ಕಣ್ಮಮ್ಮ ಆಯಿತು ಅದಕ್ಕೆ ಸಮಾಧಾನ ಮಾಡ್ಕೊಳ್ರಿ ಬೇಜಾರು ಮಾಡ್ಕೊಬಿಡ್ರಿ ಯಾಕೆ ಕೊಳ್ತೀರಿ ಯಾಕೆ ಕಣ್ಣೀರು ಹಾಕ್ತೀರಾ ಇಲ್ಲ ಅವಳು ನಮ್ಮ ಸೀತೆ ಹೇಳ್ಬೇಕಾ ಹುಡುಗಿಗೆ ಆಗ ನೀನು ನನ್ನ ತವ್ರ ಮನೆ ಅಂತ ಹೇಳಿ ಅಲ್ಲ ನೋಡಿ ಏನೇನು ನನ್ನ ಮೊಮ್ಮಗಳೇನು ಏನಂಗೆ ಏನೋ ತೀರಾ ಕಾಲ್ದಾಕಂಗೆ ಇದ್ದಾಳೆ ಅಮ್ಮಂಗೆ ಭಾರಿ ಇದ್ದಾಳೆ ಅವಳು ಸೀತ ಒಂದಿಟ್ಟು ಅವಾಗಲಿಂದೆಲ್ಲ ಮಾಡ್ತಾವ್ರ ಅವರು ಯಮೋ ಅವ್ರ ಸೀತಾನು ಮಾಡ್ಕೋಬೇಕು ಅಂತ ಹೇಳಿ ಬೋಲ ಆಸೆಗಿಲ್ಲ ಮಣ್ಣಿನ ಮಗಳು ಅಂತ ಹೇಳಿ ನನ್ನ ಬಂದಾಗಲು ನಂಗೆ ಅಂಬಳ್ಳ ಅಂತಾಯಿ ಮಾಡ್ಕೋಬೇಕು ಅಂತ ಇದೀವಿ ಕಣ ಏಣ ಅವ್ನು ಒಪ್ಪಂಗಿಲ್ಲ ಅಂತ ಹೇಳಿದ್ಲು ಸಮರ್ಥ ಒಪ್ಪಲ್ಲ ನಾವೇನು ಮಾಡೋಣ ಅಂತ ಹೇಳ್ತಿದ್ಲಪ್ಪ ಅವ್ರಮ್ಮ ಎಂತಾಗ ಹೇಳ್ತಿದ್ಲಪ್ಪ ನಮ್ಮ ಶಾಂತಮ್ಮನು ಹೇಳ್ತಿತ್ತು ಏಳು ಸುಮ್ಮನೆ ಶಾಂತಮ್ಮ ಯಾತಕ್ಕೆ ಹೇಳ್ತಾಳೆ ಏಳು ಮಾಡ್ಕೊಬೇಡ್ರಿ ಅಂತಾಳೆ ಯಾಕಬೇಕು ಅಂತ ಏಳು ಸುಮಾರು ಅದಾಳಲ್ಲ ಸುಮ್ಕಿರತ್ತೆ ಅಂತ ನೀನು ವಯಸ್ಸೋದ್ರು ನಾ ಶಾಂತಂಟಿನ ಬೈಕಮ್ಮದು ಬಿಡಲ್ಲಮ್ಮ ತಾಯಿ ನೀನು ಸುಮ್ಕಿರ ಎಮ್ಮೆನ ಹಂಗೇನು ಇದು ಮಾಡೋಕ್ಕೆ ಹೋಗಿಲ್ಲ ಎಮ್ಮೆ ಹಂಗೆ ಒಂದಿಟ್ಟು ಪರವಾಗಿಲ್ಲ ಅತ್ತ ಅವ್ರ ಪಾಡಿಗೆ ಅವರು ಇದಾರ ಅತ್ತ ನೀನು ಬೈಕ್ಯಮಕ್ಕೆ ಹೋಗ್ಬಾರ್ದು ನೀನು ವಯಸ್ಸೋದ್ರೂ ಬಿಡಲ್ಲ ಬೈಕ್ಯಮದ ನನ್ನ ಮಗಳು ಮದುವೆ ಆಗಿಲ್ಲ ಅದೇ ಒಂದು ನನಗೆ ಚಿಂತೆ ಆಗೈತೆ ಅವ್ರು ಸಿಟ್ಟಾರ ಮಾಡ್ಕೊಂಬಲ್ಲ ಅಂದರು ನನ್ನ ತಮ್ಮನೂ ಮಾತಾಡ್ಸಲ್ಲ ಅವನು ಇವಾಗ ಮದುವೆ ಆಗಿ ಎಲ್ಲನ ನಮಗೆ ಕೊಡ್ತಾರೆ ಇದ್ದೂರಾಗೆ ಅಕ್ಕಯ್ಗೆ ಅಂತೇಳಿ ನಮ್ಮ ಅಪ್ಪ ನಮ್ಮ ಅಮ್ಮನ ಹೆಂಗೆ ಬೇಕು ಹಂಗೆ ಬೈತಾನೆ ಹೆಂಡ್ತಿ ಮತ್ತೆ ಕೇಳ್ಕೊಂಡು ಮದುವೆ ಆಗಿ ಏನು ಹೇಳಿ ಯಾರು ಒಬ್ಳನ್ನ ಅವರೆಲ್ಲನ ಆಸ್ತಿ ಐತಿ ಅಂತೇಳಿ ಮದುವೆ ಮಾಡಿಸ್ಬಿಟ್ಟವ್ರೆ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ತಾನೆ ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮನ ಏನು ನಮ್ಮ ಅಪ್ಪ ನಮ್ಮ ಹೇಳ್ದಂಗೆ ಕೇಳಲ್ಲ ನೋಡಿ ಬಾಗ್ನ ಕೊಡೋಕ್ಕೆ ಕರಿಯಕ್ಕೆ ಬಂದಿಲ್ಲ ಏನಿಲ್ಲ ನನಗೆ ಯಾವ ಬಾಗ್ನ ತಂಡೆ ಏನು ಮಾಡ್ತಿ ನನ್ನ ಮಗಳು ಮದುವೆ ಆಗಲಿ ಅದಕ್ಕೆ ನಾನು ಇವಾಗ ಅದು ಮನೆ ಐತೆ ನಮ್ಮದೇನೆ ಅದು ನಮ್ಗಂತಲೇ ನಮ್ಮ ಅಮ್ಮ ಯಾವಾಗ ತಗೊಂಡಿದ್ದು ಅದಕ್ಕೆ ನಾವು ಬಿಡು ಅವರೇ ಇರಲಿ ಅಂತ ಸುಮ್ಮನೆ ಆಗಿದ್ದೀವಿ ಏನು ಮಾಡ್ತೀವಿ ಇವಾಗ ನೋಡಿದ್ರೆ ನಮ್ಮ ಅಮ್ಮಯ್ಯ ಸುಮ್ಮನಾಗೈತಿ ಯಾಕೆ ಒಟ್ಟು ವಯಸ್ಸೋದ್ಮೇಲೆ ಗುದ್ದಾಡ್ಕೊಂಡು ಅಂತ ಸುಮ್ಮನೆ ಆತ ಮಾತಾಡೋಕೆ ಹೋಗಿಲ್ಲ ಅವನು ಇವಾಗ ನನ್ನ ತಮ್ಮ ಮುಂದೋದ್ರು ಮಾತಾಡ್ಸಲ್ಲ ಹಂಗಾಗಿ ನಾನು ನಮ್ಮ ತಮ್ಮನ ಕೊಡ್ಬೇಕಂತ ಬೋಲಾಸೆಗಿದ್ದೆ ಅವನು ಇವಾಗ ಕೂದಲಿಲ್ಲ ನಮ್ಮ ಅಕ್ಕ ಮದುವೆ ಮಾಡ್ಕೊಬೇಕು ಅಂತಾಳೆ ಅಂತೇಳಿ ಸುಮ್ಮನೆ ಮದುವೆ ಆಗಿ ಬಂದುಬಿಟ್ಟವನು ಎಲ್ಲ ಹೇಳ್ಕೊಡ್ತಾಳೆ ಅವಳು ನಿಮ್ಮ ಅಕ್ಕಯ್ಯ ಎಲ್ಲ ಕೊಡ್ತಾರೆ ಅಂತ ಹೇಳಿ ಹೇಳ್ಕೊಡ್ತಾರೆ ಇದ್ದೂರಾಗೆ ಇರೋದಕ್ಕೆ ನಿಮ್ಮ ಅಕ್ಕಯ್ಯ ಅಂತ ಹೇಳಿ ಎಲ್ಲ ಹೇಳ್ಕೊಡ್ತಾಳೆ ಗಂಡಗಿಲ್ಲದ್ದು ನನ್ನ ತಮ್ಮ ಮುಂದೋದ್ರು ಮಾತಾಡ್ಸಲ್ಲ ಇವಾಗ ಇದೊಂದು ಕಡಿಕೆ ಅಯ್ಯಪ್ಪ ನನ್ನ ಮಕ್ಕಳು ಬೇರೆ ಅವ್ರು ಓದಲಿಲ್ಲ ಏನಿಲ್ಲ ಯಾಕೆ ಹಿಂಗೆ ಕೆಲ್ಸಕ್ಕೆ ಹೋಗ್ತಾರೆ ಅವರಿಬ್ರಿಗೂ ಓದಲೇ ಇಲ್ಲ ಯಾಕನ ಅವರಿಬ್ರಿಗೂ ತಲೆಯ ವಿದ್ಯೆನೇ ಇಲ್ಲ ಓದಕ್ಕೆ ಹೋಗ್ರಿ ಅಂದ್ರೂ ಓದಲಿಲ್ಲ ಏನಿಲ್ಲ ಸುಮ್ಮನೆ ಹಿಂಗೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹಿಂಗೆ ಕಾಲೋದ್ರು ಏನು ಕಣ ಇವಾಗ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೋಗ್ತಾರೆ ಇನ್ನು ಅವ್ರಿಗೆ ಯಾವುದು ಕೆಲಸಗಳು ಅಂತ ಸಿಕ್ಕಿಲ್ಲ ಇನ್ನು ಅವ್ರಿಗೆ ಮದುವೆ ಮಾಡಬೇಕು ಅದಕ್ಕೆ ನಮ್ಮ ತಮ್ಮನ ಮದುವೆ ಮಾಡಿ ಮಾಡೋಣ ಅಂತ ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು